ಹಿಂಡಲಗ ಜೈಲಿನ ಕರ್ಮಕಾಂಡ ಮತ್ತು ವೈರಲ್ ವಿಡಿಯೋದ ರಹಸ್ಯ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಜೈಲಂದ್ರೇನು? ತಪ್ಪು ಮಾಡಿದವರನ್ನ ತಿದ್ದಿ ಬುದ್ಧಿ ಕಲಿಸೋ ಜಾಗ ಅದು. ಆದರೆ ನಮ್ಮ ರಾಜ್ಯದ ಅತ್ಯಂತ ಹಳೆಯ ಮತ್ತು ಹೈ ಸೆಕ್ಯೂರಿಟಿ ಜೈಲುಗಳಲ್ಲಿ ಒಂದಾದ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಏನೇನು ನಡೆದಿದೆ ಗೊತ್ತಾ? ಕೈದಿಗಳನ್ನು ಕಾಯಬೇಕಾಗಿರೋ ಜೈಲಿನಲ್ಲಿ ಗಾಂಜಾ, ಮೊಬೈಲು, ವೇಶ್ಯಾವಾಟಿಕೆ ಮಾತ್ರ ಅಲ್ಲ, ಖುದ್ದು ಕಾಕಿ ತೊಟ್ಟ ಮಹಿಳಾ ಅಧಿಕಾರಿನೇ ಕೈದಿಗಳ ಜೊತೆಗೆ ಅರೆಬೆತ್ತಲೆ ವಿಡಿಯೋ ಕಾಲ್ ಮಾಡ್ತಾರೆ ಅನ್ನೋ ಒಂದು ಶಾಕಿಂಗ್ ವಿಡಿಯೋ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳುವಂತ ಮಾಡಿದೆ. ಒಂದು ಕಡೆ ಮಾಜಿ ಖೈದಿಯೊಬ್ಬ ಜೈಲಿನ ಕರ್ಮಕಾಂಡಗಳನ್ನು ಬಯಲು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಅದೇ ವಿಡಿಯೋದಲ್ಲಿರೋ ಮಹಿಳಾ ಅಧಿಕಾರಿ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ಅಸಲಿಗೆ ಜೈಲಿನಲ್ಲಿ ನಡೀತಾ ಇರೋದೇನು? ಈ ವೈರಲ್ ವಿಡಿಯೋದ ಅಸಲಿ ಕತೆ ಏನು? ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಬೆಳಗಾವಿಯ ಹಿಂಡಲಗ ಸೆಂಟ್ರಲ್ ಜೈಲು ಮತ್ತೆ ಭಾರಿ ವಿವಾದಕ್ಕೆ ಸಿಕ್ಕಾಕೊಂಡಿದೆ. ತುಮಕೂರು ಮೂಲದ ಸಾಯಿ ಕುಮಾರ್ ಅನ್ನೋ ಯುವಕ ತಾನು 2024ರಲ್ಲಿ ಇದೇ ಹಿಂಡಲಗ ಜೈಲಿನಲ್ಲಿ ಕೈದಿಯಾಗಿದ್ದಾಗ ನಡೆದ ಘಟನೆಗಳ ಬಗ್ಗೆ ವಿಡಿಯೋ ಮಾಡಿ ಬಾಂಬ್ ಸಿಡಿಸಿದ್ದಾನೆ. ಅವನು ಮಾಡಿರೋ ಆರೋಪಗಳು ಒಂದೆರಡೇನಲ್ಲ. ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಸಾಕು, ಏನು ಬೇಕಾದರೂ ಸಿಗುತ್ತೆ. ಅಧಿಕಾರಿಗಳೇ ಕೈದಿಗಳಿಗೆ ಮೊಬೈಲು, ಗಾಂಜಾ ಮತ್ತು ನಿಷೇಧಿತ ಡ್ರಗ್ಸ್ ತಂದು ಮುಂದೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಜೈಲಿನೊಳಗಡೆ ಯಾವುದೇ ಭಯ ಇಲ್ಲದೆ ವೇಶ್ಯಾವಾಟಿಕೆ ಕೂಡ ನಡೀತಾ ಇದೆ. ಇದನ್ನೆಲ್ಲ ಯಾರಾದರೂ ಪ್ರಶ್ನೆ ಮಾಡಿದರೆ ಅಥವಾ ಐಆರ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡೋಕೆ ಹೋದರೆ ಕೈದಿಗಳ ಮೇಲೆ ಫಾಲ್ಸ್ ಕೇಸ್ ಹಾಕಿ ಜೀವ ಹಿಣಿತಾರಂತೆ. ಈ ಆರೋಪಗಳ ನಡುವೆ ಸಾಯಿ ಕುಮಾರ್ ಹೇಳಿದ ಮತ್ತೊಂದು ವಿಚಾರ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಕೆಲವು ತಿಂಗಳ ಹಿಂದೆ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಭದ್ರತಾ ಅಧಿಕಾರಿಯಾಗಿದ್ದ ಒಬ್ಬ ಮಹಿಳಾ ಪೊಲೀಸು ಹಣಕ್ಕೋಸ್ಕರ ಜೈಲಿನ ಕೈದಿಗಳ ಜೊತೆಗೆ ಬೆತ್ತಲೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅನ್ನೋದು ಆತನ ಆರೋಪ. ಅಷ್ಟೇ ಅಲ್ಲ, ಈ ಮಹಿಳಾ ಅಧಿಕಾರಿ ಕೈದಿಗಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಕಳ್ಳ ಮಾರ್ಗದ ಮೂಲಕ ಜೈಲಿನೊಳಗಡೆ ನಿಷೇಧಿತ ವಸ್ತುಗಳನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ರು ಅಂತ ಹೇಳಿದ್ದಾನೆ. ಹಿಂದೆ ಸಹ ಅಧಿಕಾರಿಯೊಬ್ಬರ ಜೊತೆಗೆ ಗಲಾಟೆಯಾಗಿ ಇವರ ವಿರುದ್ಧ ಕೇಸ್ ಕೂಡ ಆಗಿತ್ತಂತೆ. ಆದರೆ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ವಿಷಯವನ್ನು ಮುಚ್ಚಿ ಹಾಕಿದ್ರು ಅನ್ನೋದು ಸಾಯಿ ಕುಮಾರ್ ಆರೋಪ. ಈ ಬೆನ್ನಲ್ಲೇ ಆ ಮಹಿಳಾ ಅಧಿಕಾರಿ ಕೈದಿಯೊಬ್ಬನ ಜೊತೆಗೆ ಮಾತನಾಡಿರೋ ಅಸಭ್ಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಎರ್ರಬಿರ್ರಿ ಫುಲ್ ವೈರಲ್ ಆಗಿಬಿಟ್ಟಿದೆ. ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂಗೆ ಪೊಲೀಸ್ ಇಲಾಖೆಗೆ ಮುಜುಗರ ಶುರುವಾಯಿತು. ಆದರೆ ಈ ಕೇಸ್ಗೆ ಈಗ ಒಂದು ಅಸಲಿ ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋದಲ್ಲಿದ್ದ ಅದೇ ಮಹಿಳಾ ಅಧಿಕಾರಿ ಈಗ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ಅವ್ರು ಹೇಳಿರೋದೇನು ಗೊತ್ತಾ? ನಾನು ಸದ್ಯಕ್ಕೆ ಮೆಟ್ರೋ ನಿಲ್ದಾಣದ ಸೆಕ್ಯೂರಿಟಿ ಇನ್ಚಾರ್ಜ್ ಅಧಿಕಾರಿಯಾಗಿದ್ದೀನಿ. ನನಗೆ ಮದುವೆಯಾಗಿ ಮಕ್ಕಳಿದ್ದಾರೆ. ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಇದೆ. ಕೆಲವು ವರ್ಷಗಳ ಹಿಂದೆ ರೌಡಿ ಶೀಟರ್ ಧರ್ಮ ಅನ್ನೋನ ಜೊತೆಗೆ ಆತ್ಮೀಯವಾಗಿದ್ದೆ. ಆ ಸಂದರ್ಭದಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದಾಗ ಆತ ನನಗೆ ಗೊತ್ತಿಲ್ಲದಂಗೆ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಈಗ ಅದೇ ರೆಕಾರ್ಡ್ ಆದ ವಿಡಿಯೋವನ್ನು ರೌಡಿ ಶೀಟರ್ ಸಾಯಿ ಕುಮಾರ್ಗೆ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಸಿ ನನ್ನ ಮಾನ ಹರಾಜು ಹಾಕಿದ್ದಾರೆ ಅಂತ ಮಹಿಳಾ ಅಧಿಕಾರಿ ದೂರು ಕೊಟ್ಟಿದ್ದಾರೆ. ಈ ದೂರಿನ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸರು ಸದ್ಯ NCR ಮಾಡ್ಕೊಂಡಿದ್ದಾರೆ, ತನಿಖೆಯನ್ನು ಶುರು ಮಾಡಿದ್ದಾರೆ. ಈಗ ಕೆಲವು ಪ್ರಶ್ನೆಗಳು ಉಟ್ಕೊಳ್ತವೆ. ಒಬ್ಬರು SI ಸಬ್ ಇನ್ಸ್ಪೆಕ್ಟರ್ ಮಹಿಳಾ ಪೊಲೀಸ್ ಅಧಿಕಾರಿ ರೌಡಿ ಶೀಟರ್ಗಳ ಜೊತೆಗೆ ಆತ್ಮೀಯವಾಗಿರುವಂತಹ ಕಾರಣ ಏನಿತ್ತು? ಅಲ್ಲದೆ ಆ ವಿಡಿಯೋ ಕಾಲ್ನಲ್ಲಿ ಇವರೇ ಅಸಭ್ಯವಾಗಿ ವರ್ತನೆ ಮಾಡುತ್ತಾ ಇದೆ. ದುಡ್ಡುಗೋಸ್ಕರ ಅಂತ ಆ ರೌಡಿ ಶೀಟರ್ ಆರೋಪ ಮಾಡ್ತಾ ಇದ್ದಾನೆ. ಆದರೆ ಇವರ ಸಮಜಾಯಿಷಿ ಏನು ಇದರಲ್ಲಿ ಗೊತ್ತಾಗಬೇಕು. ದುಡ್ಡುಗೋಸ್ಕರ ಮಾಡುವಂಥ ಅನಿವಾರ್ಯತೆ ಈ ಪೊಲೀಸ್ ಅಧಿಕಾರಿಗೆ ಏನಿತ್ತು ಅಂತದ್ದು, ಅಥವಾ ಬೇರೆ ಕಾರಣ ಏನಿತ್ತು ಅಂತ ಅಸಭ್ಯ ವಿಡಿಯೋ ಕಾಲ್ನಲ್ಲಿ ಮಾತಾಡೋದು, ಅದು ರೌಡಿ ಶೀಟರ್ಗಳ ಜೊತೆಗೆ. ಈ ಇಡೀ ಎಪಿಸೋಡ್ ನೋಡಿದರೆ ಇಲ್ಲಿ ಹತ್ತಾರು ಅನುಮಾನಗಳು ಉಟ್ಕೊಳ್ಳೋದೇನಿರೋದಿಲ್ಲ. ಕೇವಲ ವೈರಲ್ ವಿಡಿಯೋ ಮಾತ್ರ ಅಲ್ಲ, ಜೈಲಿನ ಒಳಗಡೆ ನಡೀತಾ ಇರೋ ವ್ಯವಸ್ಥೆಯ ಬಗ್ಗೆ ಕೂಡ ಇಲ್ಲಿ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಜೈಲಿನೊಳಗಡೆ ಜಾಮರ್ ಇರುತ್ತೆ, ಹದ್ದಿನ ಕಣ್ಣಿನ ಭದ್ರತೆ ಇರುತ್ತೆ. ಹೀಗಿರಬೇಕಾದ್ರೆ ರೌಡಿ ಶೀಟರ್ ಕೈಗೆ ಸ್ಮಾರ್ಟ್ಫೋನ್ ಸಿಕ್ಕಿದ್ದು ಹೇಗೆ? ವಿಡಿಯೋ ಕಾಲ್ ಮಾಡುವಷ್ಟು ನೆಟ್ವರ್ಕ್ ಮತ್ತು ಫ್ರೀಡಮ್ ಕೊಟ್ಟಿದ್ದು ಯಾರು? ಮಹಿಳಾ ಅಧಿಕಾರಿಯನ್ನು ಈ ಮಟ್ಟಕ್ಕೆ ತಳ್ಳೋದಕ್ಕೆ ಆ ರೌಡಿ ಶೀಟರ್ ಬಳಿ ಇದ್ದ ಅಸ್ತ್ರ ಏನು? ಬೆದರಿಕೆ ಹಾಕಿ ಅಂತ ಕೆಲಸ ಮಾಡಿಸಿದ್ರ, ಅಥವಾ ಬೆದರುವಂಥ ಅನಿವಾರ್ಯತೆ ಈ ಮಹಿಳಾ ಪೊಲೀಸ್ ಅಧಿಕಾರಿಗೆ ಏನು ಬಂದಿತ್ತು? ರೌಡಿ ಶೀಟರ್ಗಳಿಗೆ ಪೊಲೀಸ್ ಅಧಿಕಾರಿಗಳು ಹೆದರ್ಕೊಳ್ಬೇಕಾ? ಯೋಚನೆ ಮಾಡಿ. ಜೈಲಿನೊಳಗಡೆ ಗಾಂಜಾ, ಮೊಬೈಲು, ವೇಶ್ಯಾವಾಟಿಕೆ ನಡೀತಿದೆ ಅನ್ನೋ ಮಾಜಿ ಕೈದಿಯ ಆರೋಪ ನಿಜಾನೇ ಆಗಿದ್ದರೆ ಇದರ ಹಿಂದೆ ಯಾರ್ಯಾರ ಕೈವಾಡ ಇರ್ಬೋದು?
ಒಟ್ಟಿನಲ್ಲಿ ಕಾಕಿ ಕಾವಲಿನಲ್ಲಿ ಇರಬೇಕಾದ ಜೈಲುಗಳು ಅಕ್ರಮ ದಂಧೆಗಳ ಅಡ್ಡೆ ಆಗ್ತಾ ಇದ್ದಾವೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದ್ದಾವೆ. ಒಬ್ಬ ಮಹಿಳಾ ಅಧಿಕಾರಿಯ ಖಾಸಗಿ ವಿಡಿಯೋ ವೈರಲ್ ಆಗಿರೋದು ಒಂದು ಕಡೆ ಆದರೆ, ರಾಜ್ಯದ ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಇಷ್ಟೆಲ್ಲ ಕರ್ಮಕಾಂಡ ನಡೀತಿದೆ ಅನ್ನೋ ಆರೋಪ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ. ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಕೂಡ ಹೋಗಿದೆ. ಈ ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ಉನ್ನತ ಮಟ್ಟದ ನಿಷ್ಪಕ್ಷಪಾತ ತನಿಖೆ ನಡೀಲೇಬೇಕಾಗಿದೆ. ತಪ್ಪಿತಸ್ಥರು ಎಷ್ಟೇ ಪ್ರಭಾವಿಯಾಗಿದ್ದರೂ ಅವರಿಗೆ ಶಿಕ್ಷೆ ಆಗಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.